ವಿಚಾರಕ್ಕೆ ಎರಡು ಗುಂಪಿನ ಮಹಿಳೆಯರು ಪರಸ್ಪರ ಹೊಡೆದಾಡಿಕೊಂಡ ಘಟನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬೈಪಾಸ್ನ ಭಗವತಿ ಹೋಟೆಲ್ ಬಳಿ ನಡೆದಿದೆ. ಬೆಂಗಳೂರು ಮೂಲದ ಅಂಜನ್ ಎಂಬ ಯುವಕ ತನ್ನ ಕುಟುಂಬಸ್ಥರೊಂದಿಗೆ ಚಿಂತಾಮಣಿಯ ಸಂಬಂಧಿಕರ ಮನೆಗೆ ಬಂದಿದ್ದನು. ಬಳಿಕ ಭಾನುವಾರ ಕುಟುಂಬ ಸಮೇತ ಈಶಾ ಫೌಂಡೇಶನ್ಗೆ ಭೇಟಿ ನೀಡಿ ವಾಪಸ್ ಬರುವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಭಗವತಿ ಹೋಟೆಲ್ಗೆ ಊಟಕ್ಕಾಗಿ ತೆರಳಿದ್ರು. ಈ ವೇಳೆ ಊಟ ಆರ್ಡರ್ ಮಾಡಲು ಕ್ಯಾಶ್ ಕೌಂಟರ್ ಬಳಿ ನಿಂತಿದ್ದ ಅಂಜನ್ಗೆ ಹಿಂಬದಿಯಲ್ಲಿ ನಿಂತಿದ್ದ ಮತ್ತೊಂದು ಗುಂಪಿನ ಮಹಿಳೆಗೆ ಕೈ ತಗುಲಿದ ವಿಚಾರಕ್ಕೆ ಮಾತಿನ ಚಕಮಕಿ ಆರಂಭವಾಗಿದೆ. ಮಾತಿಗೆ ಮಾತು ಬೆಳೆದು ಗಲಾಟೆ ತಾರಕಕ್ಕೇರಿದ್ದು ಎರಡು ಗುಂಪಿನವರು ಕೈ ಮಿಲಾಯಿಸುವ ಮಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಸಣ್ಣ ವಿಚಾರಕ್ಕೆ ಆರಂಭವಾದ ವಾಗ್ವಾದ ಕ್ಷಣಾರ್ಧದಲ್ಲೇ ಎರಡು ಗುಂಪಿನ ನಡುವೆ ಭಾರೀ ಗಲಾಟೆಗೆ ಕಾರಣವಾಗಿದೆ. ಮಹಿಳೆಯರು ಪರಸ್ಪರ ನಾನಾ ನೀನಾ ಎಂದು ಹೊಡೆದಾಡಿಕೊಂಡ ದೃಶ್ಯಗಳು ಅಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಗಲಾಟೆ ನಡೆಯುತ್ತಿದ್ದ ವೇಳೆ ಸ್ಥಳೀಯರು ನೋಡುತ್ತಲೇ ನಿಂತಿದ್ದು ಕೆಲವರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಹೇಳಿ. ನನ್ನ ಹೆಸರು ರಮೇಶ್ ಅಂತೇಳಿ, ನಾವು ಮೀಡಿಯಾದವರು ಚಿಕ್ಕಬಳ್ಳಾಪುರ. ಹಾಂ, ಏನ್ ವಿಷಯಕ್ಕೆ ರಾತ್ರಿ ಗಲಾಟೆ ಆಗಿರೋದು? ಏನಕ್ಕೆ ನಿಮ್ಗೆ ಬೇಕಿತ್ತು ಅದು? ಅಲ್ಲ, ಗೊತ್ತಿತ್ತು, ಹಂಗಾಗಿ ಅದಕ್ಕೆ ನಾವು ನಿಮ್ಮನ್ನೇ ಕ್ಲಾರಿಫೈ ಮಾಡ್ತೇವೆ, ಬೇರೆಯವ್ರನ್ನ ಕೇಳ್ಕೊಳೋದಕ್ಕಿಂತ. ಅದು ಏನಾಯ್ತು ಅಂದ್ರೆ, ನಾನು ನಮ್ಮ ಮಾವರು ಕರ್ಡ್ ರೈಸ್ ತಗೊಳಕ್ಕೆ ಅಂತ ಹೋಗಿದ್ರು. ಓಕೆ. ಸೊ ನಾನೇನು ಮಾಡಿದೆ, ಅವ್ರೇನಕ್ಕೆ ಹೋಗ್ತಾರೆ, ನಾನೇ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ತೊಗೊಂಬರ್ತೀನಿ ಅಂತ ಅಲ್ಲಿ ಹೋದೆ. ಓಕೆ. ಅವ್ರ ರಿಸೆಪ್ಷನಿಸ್ಟು ಅಲ್ಲೇ ಇದ್ದಾರೆ. ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಓಕೆ. ಕರ್ಡ್ ರೈಸ್ ಬೇಕಿತ್ತು ಅಂತ ಮಾತಾಡ್ತಿದ್ದೆ. ಅಷ್ಟೊತ್ತಿಗೆ ಆ ಲೇಡಿ ಬಂದ್ಬಿಟ್ಟು, ಇವಾಗ ಜನ ಕ್ರೌಡೆಡ್ ಆದ್ಮೇಲೆ ಟಚ್ ಆಗುತ್ತೆ, ಇದಾಗುತ್ತೆ, ಮತ್ತೊಂದು ಹಾಗೆ ಆಗುತ್ತೆ. ಅಫ್ಕೋರ್ಸ್ ನಾನು ಮಾತಾಡ್ತಾ ಇದ್ದಿದ್ದು ಇವ್ರ ಹತ್ರ, ರಿಸೆಪ್ಷನಿಸ್ಟ್ ಹತ್ರ. ಅವರು ಸೀದಾ ಬಂದ್ಬಿಟ್ಟು, ಏನ್ ನೀನ್ ಟಚ್ ಮಾಡ್ತಿದ್ಯಾ, ಹಂಗ್ ಮಾಡ್ತಿದ್ಯಾ, ಹಿಂಗ್ ಮಾಡ್ತಿದ್ಯಾ ಅಂತ ರೈಸ್ ಆಗ್ಬಿಟ್ರು. ನಾನು ಕನ್ವರ್ಸೇಷನ್ ಮಾಡ್ತಾ ಇದ್ದಿದ್ದು ರಿಸೆಪ್ಷನಿಸ್ಟ್, ಅವ್ರು ನನ್ನ ಹತ್ರ ಮಾತಾಡ್ತಾ ಇದಾರೆ. CCTV ಫುಟೇಜಸ್ ಇದೆ. ಅದು ನನ್ ಬ್ಯಾಡ್ ಟಚ್ ಏನೋ ಮಾಡಿದ್ರೆ ನಾನು ಅಫ್ಕೋರ್ಸ್ ನಾನು ಅವರು ಏನ್ ಸೀದಾ ಹಂಗೆ ಹಿಂಗೆ ಅಂತ ಏನ್ ನನ್ನ ಮೇಲೆ ಬಂದು ದೊಡ್ಡ ಜಗಳ ಮಾಡಿದ್ರು ಅವರು. ಅವ್ರ ಪರಿಚಯನ ನಿಮ್ಗೆ? ಇಲ್ಲಿ ಯಾರು ಹೇಳಿ?
ಅದೇ ಅವ್ರು ನಿಮ್ಮ ವಿರುದ್ಧವಾಗಿ ಜಗಳ ಮಾಡಿದ್ರಲ್ವಾ ಅವರು? ಹಾಂ, ಅವರೆಲ್ಲ ನಮ್ಮ ಅತ್ತೆ ಮಕ್ಕಳು ಮತ್ತೆ ನಮ್ಮಮ್ಮ ಅವರೆಲ್ಲ. ಅಲ್ಲ, ನಿಮ್ಮ ವಿರುದ್ಧವಾಗಿ ಜಗಳ ಮಾಡಿದ್ರಲ್ಲ, ಅವ್ರು ಯಾರು, ಪರಿಚಯ ಇದ್ರಾ ಅಥವಾ? ಅಲ್ಲ, ಆ ಲೇಡಿ ಟಚ್ ಮಾಡಿಸ್ಕೊಂಡಿದ್ದು ಅವ್ರು ಯಾರೋ ಗೊತ್ತಿಲ್ಲ, ಬೇರೆಯವ್ರು ಯಾರೋ. ಓಕೆ, ಅವ್ರೆಷ್ಟು ಜನ ಇದ್ರು? ಅವರು 2-3 ಮೆಂಬರ್ಸ್ ಇದ್ರು. ಒಂದು ತಾತ ಇದ್ರು, ಹಾಂ ಹಾಂ. ಒಂದು ಇಬ್ರು ಲೇಡಿ ಇದ್ರು. ಅವ್ರ ಮಗಳ ಅನ್ಸುತ್ತೆ ಇನ್ನೊಬ್ರು ಯಾರೋ. ಅವರೇ ಹೇಳ್ತಾ ಇದಾರೆ ನಿಮ್ದೇನು ಇಲ್ಲ, ಹೋಗಿ ಪರವಾಗಿಲ್ಲ, ಏನೂ ಆಗಿಲ್ಲ, ಹೋಗಿ. ಅವ್ರ ಮಗಳೇ ಹೇಳ್ತಾ ಇದಾರೆ. ಮತ್ತೆ ಯಾರು ಗಲಾಟೆ ಮಾಡಿದ್ದು? ಅವ್ರ ಅಮ್ಮನೂ ಯಾರೋ ಇದ್ರು, ಲೇಡಿ ಇದ್ರು ಅವರು. ಓಕೆ, ಎಲ್ಲಿಂದ ಅವ್ರು ಬಂದಿದ್ದು? ಹಾಂ, ಅವರು ಎಲ್ಲಿನವ್ರಂತ? ತಮಿಳ್ನಾಡು ಅನ್ಸುತ್ತೆ ಅವ್ರದ್ದು, ಏನೋ ತಮಿಳಲ್ಲಿ ಮಾತಾಡ್ತಿದ್ರು ಅವರು. ಇವಾಗ ನೀವು ದೇವಸ್ಥಾನದಕ್ಕೆ ಹೋಗಿ, ತಿರುಪತಿಗೆ ಹೋಗಿ, ಎಷ್ಟು ರಶ್ ಇರುತ್ತೆ ಅಲ್ಲಿ. ಹಾಗೆ ಆಗುತ್ತೆ ಅಫ್ಕೋರ್ಸ್. ಹೌದೌದು. ರಶ್ ಅಂದಮೇಲೆ ಅವೆಲ್ಲ ಕಾಮನ್. ಅವರು ಅಷ್ಟೊಂದು ಆರ್ಡರ್ ಮಾಡ್ಕೊಂಡು ಅದೇನು ಪೊಲೀಸ್ ಸ್ಟಾರ್ಸ್ ಎಲ್ಲ ಬಳಸ್ತಿದ್ರಲ್ವಾ, ಅವಾಚ್ಯ ಶಬ್ದಗಳನ್ನೆಲ್ಲ ಕಿತ್ತಾಡ್ತಿದ್ರು. ಯಾರು? ಅಲ್ಲ, ಅವಾಚ್ಯ ಶಬ್ದಗಳೆಲ್ಲ ಬಳಸ್ತಿದ್ರಲ್ವಾ, ಹಂಗಾಗಿ ಫಸ್ಟ್ ಅವ್ರು ನಾವೇನ್ ಹೇಳಿದ್ವಿ, ನಾನು ಕೈ ಮಾಡಕ್ಕಾಗಲ್ಲ ಲೇಡಿ. ಹೌದು ಹೌದು ಹೌದು. ಸೊ ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ಹಿಂಗಾಯ್ತು ಅಂತ ಹೇಳ್ದೆ. ಅವರು ಸ್ಟಾರ್ಟ್ ಮಾಡ್ಕೊಂಡ್ರು, ಏನು ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು. ಅವರೇ ನಮ್ಮ ಅಮ್ಮನ ಸೀರೆ ಇಟ್ಕೊಂಡಿದ್ದು ಫಸ್ಟ್. ನನಗ್ ಟ್ರಿಗರ್ ಆಯ್ತು. ಸೊ ಅಲ್ಲಿ ನಮ್ಮ ಅಮ್ಮನ ಸೀರೆ ಇಟ್ಕೊಂಡಿದ್ರೆ ಯಾರ ತರನೇ ನೋಡ್ಕೊಂಡಿರ್ತಾರೆ. ಹೌದು ಹೌದು. ಲೇಡಿ ಆಗಿರ್ಲಿ ಜೆಂಟ್ಸ್ ಆಗಿರ್ಲಿ ತೆಗೆದು ಬಂದು ಬಿಡ್ತಾರೆ. ನಾನೇನು ಹೊಡೆದಿಲ್ಲ, ನಾನು ಅವ್ರಿಗೆ ಬಿಡಿಸಿದೆ ಅಷ್ಟೇ. ಆವಾಗ ನಮ್ಮ ಅತ್ತೆ ಮಕ್ಕಳೆಲ್ಲ ಸೀದಾ ಸೇರ್ಕೊಂಡು ಜಗಳ ಮಾತು ಬೆಳೆದು ಕೈ ಮಿಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಕೈ ಮಿಲಾಯಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೊಡಿಬಿಡಿ ಆಗ್ಬಿಟ್ಟಿದೆ. ಹೊಡೆದಿ ಅವರೇ ಫಸ್ಟ್ ಅವರೇ ತಾನೇ ಕೈ ಮಾಡಿದ್ದು, ಸರ್ ಕೈ ಹಾಕಿದ್ದು ಅವರೇ. ಸೊ ನಾವು ಬಿಡ್ತೀವಿ. ಅದ್ರ ಮತ್ತೆ ಚೆಕ್ ಶರ್ಟ್ ಇದ್ದಿದ್ದು ನೀವೇ ಅಲ್ವಾ? ಚೆಕ್ ಶರ್ಟ್ ನಾನೇ. ಬ್ಲ್ಯಾಕ್ ಅಂಡ್ ವೈಟ್ ಚೆಕ್ ಶರ್ಟ್. ಚೆಕ್ ಶರ್ಟ್ ನಾನೇ. ನಾನು ಆಮೇಲೆ ಅಲ್ಲಿ ಕರ್ಕೊಂಡು ಹೊಟ್ಟೋದ್ರು ನನ್ನ ಆ ಕಡೆ. ಓಕೆ ಓಕೆ ಓಕೆ. ಸರಿ ಇವರೇ, ಅಂಜನವರೇ, ಥ್ಯಾಂಕ್ ಯು. ಯಾವ ಮೀಡಿಯಾ ನಿಮ್ಮದು? ನಾವು ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.